ಶಿವಮೊಗ್ಗದಲ್ಲಿ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿ, ವಿಜೇಂದ್ರ ಅವರಿಗೆ ದಮ್ಮು ತಾಕತ್ತು ಇದ್ರೆ ಸರ್ಕಾರವನ್ನ ಬೀಳಿಸಲಿ ನೋಡೋಣ ಎಂದು ಬಿವೈ ವಿಜೇಂದ್ರ ಅವರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಒಂದು ಮುಖ್ಯಮಂತ್ರಿಗಳಂದಾಗ ಕ್ಯಾಬಿನೆಟ್ ಸಚಿವರ ಸಂಪುಟ ಸಭೆ ನಡೆದಾಗ ಸ್ವಾಭಾವಿಕವಾಗಿ ಎಲ್ಲರೂ ಅಲ್ಲಿ ಹೋಗಿ ಒಂದು ಕಡೆ ಕರೆದಿದ್ದಾರೆ, ಹೋಗಿದ್ದಾರೆ, ವಿಶ್ವಾಸಕ್ಕೆ ಹೋಗಿದ್ದಾರೆ. ಇದನ್ನೇ ಮುಖ್ಯಮಂತ್ರಿಗಳ ಬದಲಾವಣೆ ಅನ್ನೋದನ್ನ ಅದೆಲ್ಲ ತಪ್ಪು ಸಂದೇಶಗಳು. ಯಾಕಂದ್ರೆ ಉಪಮುಖ್ಯಮಂತ್ರಿಗಳು ಇವತ್ತು ಹೊರದೇಶಕ್ಕೆ ಹೋಗಿದ್ದರಿಂದ ಅದನ್ನು ಗಾಸಿಪ್ ಥರ ಆಗಿದೆ. ಬಿಟ್ಟರೆ ಯಾವ ಇದರಲ್ಲಿ ಒಂದು ಇಂಚು ಏನು ಬೇರೆ ವ್ಯತ್ಯಾಸ ಇಲ್ಲ. ಮಾಧ್ಯಮದಲ್ಲಿ ಸ್ವಲ್ಪ ಪ್ರಚಾರ ಆಗಿದೆ ಬಿಟ್ಟರೆ ಬೇರೆ ಏನಿಲ್ಲ. ಯಾವ ಕಾರಣಕ್ಕೂ ಆ ಥರ ವಾತಾವರಣ ನಮ್ಮಲ್ಲಿ ಇಲ್ಲ. ನಮ್ಮ ಗಮನಕ್ಕೆ ಬಂದಂಗೆ, ನಾನು ರಾಜಕೀಯದಲ್ಲಿ ಸಕ್ರಿಯವಿದ್ದಂಥವ್ರು, ನಮಗೆ ಗೊತ್ತಿದ್ದಂಗೆ ಆ ಥರ ವಾತಾವರಣ ಎಲ್ಲೂ ಇಲ್ಲ ಅನಿಸ್ತದೆ ನನಗೆ. ಯಾಕಂದರೆ ವಿರೋಧ ಪಕ್ಷದವರು ವಿಜೇಂದ್ರ ಹೇಳಿದ್ದಾರೆ, ಮುಖ್ಯಮಂತ್ರಿಗಳು ಸದ್ಯದಲ್ಲೇ ರಾಜೀನಾಮೆ ಕೊಟ್ಟು ಬಿಡ್ತಾರೆ. ಅದೇ ಹೇಳಿದಾಗ ಇವರೇನು ಭವಿಷ್ಯ ಹೇಳೋರು ಇವರಲ್ಲ. ಈ ಅಪ್ಪಂದೇ ಬುಡ ಅಲ್ಲಾಡ್ತದೆ, ವಿಜೇಂದ್ರನ ಬುಡನೇ ಅಲ್ಲಾಡ್ತಾ ಇದೆ. ಅವ್ರ ಪಕ್ಷದವ್ರೆ ತೆಗೆದುಹಾಕ್ಬೇಕು, ಇವ್ರು ಬೇಡ ಅಂತ ಹೇಳಿ ರಾಜ್ಯಾದ್ಯಂತ ಸುದ್ದಿ ಮಾಡಿದ್ದಾರೆ. ಅವರಿಗೆ ಅದು ಬಿಟ್ಟು ತನ್ನ ಇದನ್ನು ಮುಚ್ಕೊಳ್ಳೋಕ್ಕೋಸ್ಕರ ನಮಗೆ ಈ ಥರ ಡೈವರ್ಟ್ ಮಾಡಿ ನಮ್ಮ ಪಕ್ಷದ ಮೇಲೆ ಗೂಬೆ ಕೂರ್ಸಕ್ಕೆ ನೋಡ್ತಾ ಇದ್ದಾರೆ. ಯಾವ ಕಾರಣಕ್ಕೆ ಹೇಳಿದ್ನಲ್ಲ, ವಿಜೇಂದ್ರಗೆ ದಮ್ಮು ತಾಕತ್ತು ಏನಾದ್ರು ಇದ್ರೆ ಅವರಿಗೆ ತೋರ್ಸಕ್ಕೆ ಹೇಳಿ. ಹಡಬಿ ದುಡ್ಡು ಹಿಡ್ಕೊಂಡು ಹೋದ ಸರಿ ಏನೋ 16 ಜನ ತಗೊಂಡೋಗಿ ರಾಜ್ಯದ ಅಧಿಕಾರ ಹಿಡಿದ್ರಂತಲ್ಲ. ಈ ಸರಿ ನಮ್ಮ ಪಕ್ಷದ ಇವತ್ತು MLAಗಳು 140 ಹತ್ತಿರ ಇದ್ದೀವಿ. 138 + 2 140 ಜನ ಇದ್ದೀವಿ. ಏನಾದರೂ ತಾಕತ್ತಿದೆ ವಿಜೇಂದ್ರ ನಿನಗೆ? ಅಥವಾ ನೀನು 1000 ಕೋಟಿ, ಇವ್ರು ಹೇಳ್ದಂಗೆ, ಯತ್ನಾಳ್ ಹೇಳ್ದಂಗೆ 25-30 ಸಾವಿರ ಕೋಟಿ ಮಾಡಿದ್ದಾರೆ ಅವರು ಅಪ್ಪ ಮಕ್ಕಳು ಅಂತ ಹೇಳ್ದಂಗೆ, 25,000 ಕೋಟಿ ಏನಾದ್ರು ಹಾಕೋದಿದ್ರೆ ನೀನು ತಾಕತ್ತಿದ್ರೆ ಹಾಕು ನೋಡೋಣ ಅಂತೀವಿ. ನಾವು ಚಾಲೆಂಜ್ ಮಾಡ್ತೀವಿ. ಇವತ್ತು ಸುಮ್ಮನೆ ಎಳೆ ವಯಸ್ಸು, ಎಳೆ ಇದರಲ್ಲಿ ಏನೇನೋ ಮಾತಾಡ್ತಾರೆ, ಅದರಿಂದ ಯಾವುದೂ ನಡೆಯೋದಿಲ್ಲ. ಇವತ್ತು ಕಾಂಗ್ರೆಸ್ ಪಕ್ಷ ಬಲಿಷ್ಠವಾಗಿದೆ. ಇಲ್ಲಿ ಏನಾದರೂ ನಡಿಬೇಕಂದ್ರೆ ನಮ್ಮ ಹೈಕಮಾಂಡ್ ಸ್ಟ್ರಾಂಗ್ ಇದೆ. ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಅಧ್ಯಕ್ಷರ ಬದಲಾವಣೆನೂ ಅವರೇ ಮಾಡ್ತಾರೆ, ಮುಖ್ಯಮಂತ್ರಿ ಬದಲಾವಣೆ ಮಾಡೋದಾದ್ರೆ ಅವ್ರು ಮಾಡ್ತಾರೆ. ಆದರೆ ಈ ವಿರೋಧ ಪಕ್ಷದವ್ರು ಕೇಳಿ ನಾವು ಮಾಡೋದಲ್ಲ ಅದು, ಗೊತ್ತಾಯ್ತಾ? ಅವ್ರ ಹೈಕಮಾಂಡ್ ಹತ್ರ ಹೋಗಿ ಕೇಳಕ್ಕೆ ಹೇಳಿ. ಅವ್ರು ಫಸ್ಟು ಅವ್ರ ಬುಡ ಅಲ್ಲ ಇರ್ಬೇಕಾದ್ರೆ ಅವರಲ್ಲೇ ಗೊಂದಲ ಸೃಷ್ಟಿಯಾಗಿ ದಿನನಿತ್ಯ ನೋಡ್ತಾ ಇದ್ದಾರೆ ಇವತ್ತು ಅವ್ರ ಗೊಂದಲ ಎಷ್ಟಿದೆ ಅಂತ. ಹಾಗಾಗಿ ಕಾಂಗ್ರೆಸ್ ಪಕ್ಷದ ಯಾವುದೇ ಇಲ್ಲಿ ಗೊಂದಲ ಇಲ್ಲ.